ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪಿಲಿಗ್ರಿಮ್ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ವ್ಲಾಗ್. ನಾವೀಗ ಸೈಂಟ್ ಮೇರಿಸ್ ಐಲ್ಯಾಂಡಲ್ಲಿ ನೋಡುವ ನಮ್ಮ ಟೂರ್ ಹೇಗೆ. ಉಡುಪಿಯಿಂದ 6.1 ಕಿಲೋಮೀಟರ್ ದೂರದಲ್ಲಿರುವ ಮಲ್ಪೆ ಬೀಚ್. ವೀಕೆಂಡ್ ಆದ ಕಾರಣ ಟ್ರಾಫಿಕ್ ಭಾಳ ಜಾಮ್ ಆಗಿತ್ತು. ಎಂಟ್ರಿ ಟಿಕೆಟ್ ತೊಗೊಂಡು ಹಾಗೆ ನಾವು ಮಲ್ಪೆ ಬೀಚ್ ಕಡೆ ನಡೆದ್ವಿ. ಅಲ್ಲಿ ಕೂಡ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಟಿಕೆಟ್ ತೊಗೊಂಡು ಪರ್ ಪರ್ಸನ್ 400 ರುಪೀಸ್. ಹಾಗೆ ಮಲ್ಪೆ ಬೀಚ್ ಸುತ್ತಾಡಿದ ತಕ್ಷಣ ಅಷ್ಟರಲ್ಲೇ ನಮ್ಮ ಬೋಟ್ ಬಂತು. ಬೋಟಲ್ಲಿ ಹೋಗೋ ಸಮಯದಲ್ಲಿ ಒಳ್ಳೆ ಸಮುದ್ರದ ವ್ಯೂ ಕಾಣಿಸ್ತು. ನಮಗೆ ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಕಾಣಿಸ್ತು. ಸೊ ಸೈಂಟ್ ಮೇರಿಸ್ ಐಲ್ಯಾಂಡ್ ಭಾಳ ಹಿಸ್ಟಾರಿಕಲ್ ಐಲ್ಯಾಂಡ್ ಆಗಿದೆ. ಇಲ್ಲಿ ವಾಸ್ಕೋ ಡ ಗಾಮ 15ನೇ ಸೆಂಚುರಿಗೆ ಬಂದಿದ್ದರು. ಅವರು ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ ಐಲ್ಯಾಂಡ್ ಆಗಿತ್ತು ಇದು ಇಂಡಿಯಾದು. ಹಾಗೂ ಇಲ್ಲಿ ಫಾರ್ಮೇಷನ್ ಆಗಿರೋ ಕೆಲವು ರಾಕ್ಸ್ಗಳು ವಾಲ್ಕ್ಯಾನೋ ಎಕ್ಸಾಕ್ಷನ್ಸಿಂದ ಆಗಿದೆ. ಆ್ಯಂಡ್ ಈ ಐಲ್ಯಾಂಡ್ ಫಾರ್ಮೇಷನ್ ಆಗಿ ಬರೋಬ್ಬರಿ 88 ಮಿಲಿಯನ್ಸ್ ಇಯರ್ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಹಿಸ್ಟಾರಿಕಲ್ ಐಲ್ಯಾಂಡ್ಸಲ್ಲೂ ಕೂಡ ಒಂದು ಆಗಿದೆ. ಈ ಐಲ್ಯಾಂಡ್ ಸುತ್ತ ಫುಲ್ ಕೊಕೊನಟ್ ಟ್ರೀಸ್ ಹಾಗೂ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ. ಆ ಬೇಸೆಲ್ಟ್ ರಾಕ್ ಕೂಡ ಈ ಐಲ್ಯಾಂಡಲ್ಲಿ ಕಾಣ್ಬೋದು ನಾವು. ಇಲ್ಲಿಯ ವಾಟರ್ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸೇಮ್ ನಮಗೆ ಲಕ್ಷದ್ವೀಪ್ ಹಾಗೂ ಮಾಲ್ಡೀವ್ಸ್ ಫೀಲ್ ಕೊಡ್ತವೆ. ಹಾಗೂ ಇಲ್ಲಿ ಬೀಚ್ ಒಳ್ಳೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ಗೈಸ್ ಮರಿದೇ ಉಡುಪಿಗೆ ವಿಸಿಟ್ ಮಾಡಿದಾಗ ಸೈಂಟ್ ಮೇರಿಸ್ ವಿಸಿಟ್ ಕೂಡ ಮಾಡಿ, ಒಳ್ಳೆ ವೈಬ್ಸ್ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ನಿಮ್ಮ ಪಿಲಿಗ್ರಿಮ್ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.